ನಮ್ಮ ಹತ್ರ ಬರ್ತಾರೆ ಕಸ್ಟಮರ್, ಅವರೇ ನಮ್ಮನ್ನು ಸಾಕಿರೋದು, ಅವರೇ ನಮ್ಮ ಪಾಲಿನ ದೇವರು. ಅದನ್ನು ಮಾತ್ರ ನಿಜವಾಗ್ಲೂ ಹೇಳ್ತೀವಿ. ಯಾಕಂದರೆ ಅವ್ರು ಬಂದ್ರೇ ನಾವು ಇಲ್ಲಿ ಜೀವನ ಮಾಡೋಕ್ಕಾಗೋದು. ಬೇರೆಯವ್ರ ಜೊತೆ ಕೆಲಸ ಮಾಡೋಕ್ಕಿಂತ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಮಾಡಬೇಕು ಅಂತ ಹೇಳಿ ನಾವು ಬಿಸ್ನೆಸ್ಸು ಶುರು ಮಾಡಿದ್ವಿ. ಈಗ ಸಂಬಂಧ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಅವ್ರೇನೋ ರೋಡಲ್ಲಿದ್ದಾರೆ, ನಮ್ಗೆ ದುಡಿಮೆ ಇದೆ, ನಾವು ಬದುಕೋ ದಾರಿ ಇದೆ ಅಂದಮೇಲೆ ನಮ್ಗೆ ಯಾವುದು ಮುಖ್ಯ ಅಲ್ಲ. ಕಾಯಕವೇ ಕೈಲಾಸ ಅಂತ ಗುರುಗಳು ಹೇಳ್ದಂಗೆ ನಮ್ಮ ಕಾಯಕ ಏನಿದೆ ಅದನ್ನು ನಾವು ಮಾಡ್ತಾ ಇದೀವಿ. ಅದ್ರಲ್ಲಿ ಏನು ಪ್ರತಿಫಲ ಸಿಗಬೇಕು ಅದು ಒಳ್ಳೆ ರೀತಿಯಲ್ಲಿ ನಮಗೆ ಸಿಗ್ತಾ ಇದೆ, ಅಷ್ಟು ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನೀಗ ಮಲೇಶ್ವರಂ 8th ಕ್ರಾಸಿಗೆ ಬಂದಿದ್ದೀನಿ. ಇಲ್ಲಿ ಶ್ರೀಕಾಂತ್ ಅನ್ನೋರು 25 ವರ್ಷದಿಂದ ಬಿಂದಿ ವ್ಯಾಪಾರನ ಮಾಡ್ತಾ ಇದ್ದಾರೆ. ನಾನು ಇವತ್ತು ಅವರ ವ್ಯಾಪಾರನ ಎಕ್ಸ್ಪ್ಲೋರ್ ಮಾಡೋಣ ಆ್ಯಂಡ್ ಅವರ ಜೀವನದ ಕಥೆ ಕೇಳೋಣ ಅಂತ ಬಂದಿದ್ದೀನಿ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ಶ್ರೀಕಾಂತ್. ಓಕೆ, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ಒಂದು 25. ನಿಮ್ಮ ಏಜ್ ಎಷ್ಟು? 50. 50 ವರ್ಷದಲ್ಲೂ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇದ್ದೀರಾ? ಓಕೆ, ಇದಕ್ಕೆ ಮುಂಚೆ ಕೆಲಸ ಏನು ಮಾಡಿದಲ್ವಾ? ಇಲ್ಲ, ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ. ಹಾಂ, ಅದನ್ನು ಬಿಟ್ಟಾದ್ಮೇಲೆ ನಾನೇ ಓನಾಗಿ ಬಿಸ್ನೆಸ್ ಮಾಡ್ತೀನಿ. ಅದು ಕೆಲಸ ಬಿಟ್ಟು ನೀವು ವ್ಯಾಪಾರ ಸ್ಟಾರ್ಟ್ ಅಲ್ಲ, ಬೇರೆಯವ್ರ ಜೊತೆ ಕೆಲಸ ಮಾಡೋಕ್ಕಿಂತ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಮಾಡಬೇಕು ಅಂತ ಹೇಳಿ ನಾವು ಬಿಸ್ನೆಸ್ಸು ಶುರು ಮಾಡಿದ್ವಿ. ಮುಂಚೆ ಏನು ಕೆಲಸ ಮಾಡ್ತಾ ಇದ್ರಿ? ನಾನು ಬೇಕರಿ ಕೆಲಸ ಮಾಡ್ತಾ ಇದ್ದೆ. ಓಕೆ, ಅಲ್ಲಿಂದ ಬಿಟ್ಟು ನೀವು ವ್ಯಾಪಾರ ಅಲ್ಲಿ ಬಿಟ್ಟಾದ್ಮೇಲೆ ನಾನೇ ಓನಾಗಿ ಇದನ್ನು ಶುರು ಮಾಡಿದೆ. ಏನು ಡಿಫ್ರೆನ್ಸ್ ಅನ್ಸುತ್ತೆ ನೀವು ಕೆಲಸ ಬೇರೆಯವ್ರ ಕೈ ಕೆಲಸ ಮಾಡ್ತಿರೋದು, ಈಗ ನೀವೇ ಓನಾಗಿ ಬಿಸ್ನೆಸ್ ಮಾಡ್ತಿರೋದು, ಏನು ಡಿಫ್ರೆನ್ಸ್ ನೋಡ್ತೀರಾ ನಿಮ್ಮ? ಒಂದು ಏನಾಗುತ್ತೆ ಅಂದರೆ, ನಾವು ಇನ್ನೊಬ್ರು ಇನ್ವಾಲ್ವ್ಮೆಂಟಲ್ಲಿ ಇದ್ದಾಗ ಜೀವನ ಪರ್ಯಂತ ಇನ್ನೊಬ್ರು ಇನ್ವಾಲ್ವ್ಮೆಂಟಲ್ಲೇ ಇರಬೇಕಾಗುತ್ತೆ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಬದುಕೋದಕ್ಕೆ ಒಂದು ವ್ಯವಸ್ಥೆ ಇರುತ್ತೆ ಅಂತ ನಾವು ಮಾಡ್ತಾ ಇದ್ದೀವಿ. 25 ವರ್ಷದಿಂದ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಓಕೆ, ಅವಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರಿ ಅವಾಗ? ಸರ್, ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ತುಂಬ ಕಡಿಮೆ, 20,000, 15,000ರಿಂದ 20,000 ಇನ್ವೆಸ್ಟ್ಮೆಂಟು. ಇವಾಗ ತುಂಬ ಜಾಸ್ತಿ ಆಗುತ್ತೆ. ಇವಾಗ ಎಷ್ಟಾಗುತ್ತೆ? ಇವಾಗ ಒಂದು ಫುಲ್ಲು ಎಲ್ಲ ಐಟಮ್ನು ನಾವು ರೆಗ್ಯುಲರ್ ಆಗಿ ಇಟ್ಕೋಬೇಕಂದ್ರೆ ಒಂದು 3 ಇಂದ 4 lakhs ಇಟ್ಕೊಬೇಕಾಗುತ್ತೆ ಐಟಮ್. ಅಂದರೆ ಐಟಮ್ಸ್ ಎಲ್ಲಿಂದ ತರ್ತಿರಲ್ಲ? ಇದೆಲ್ಲ ನಮಗೆ ಬಾಂಬೆಯಿಂದ ಬರೋದು ಆ್ಯಕ್ಚುಲಿ. ಓಕೆ, ನಾವು ಹೋಲ್ಸೇಲಿಗೆ ತರಿಸ್ಕೊಂಡು ಅಲ್ಲಿಂದ ನಾವು ತರಿಸ್ಕೊಂಡು ಬಿಸ್ನೆಸ್. ಡೈರೆಕ್ಟ್ ಬಾಂಬೆಯಿಂದನೇ ತರಿಸೋದು. ಓಕೆ, ಬಿಂದಿ ಒಂದಿನೇ ಮಾರೋದು ನೀವು? ಓನ್ಲಿ ಬಿಂದಿ ಮಾತ್ರ. ಯಾಕಂದರೆ ಅಕ್ಕಪಕ್ಕದಲ್ಲಿ ಬೇರೆ ಮಾರೋರಿಗೂ ನಮಗೂ ಕಾಂಪಿಟೇಷನ್ ಆಗಬಾರ್ದು ಅಂತ ನಾವು ಬರೀ ಬಿಂದಿ ಮಾತ್ರ ಮಾಡ್ತೀವಿ. ಓಕೆ ಓಕೆ, ರೆಗ್ಯುಲರ್ ಕಸ್ಟಮರ್ ಇದ್ದಾರೆ. ಅಕ್ಕಪಕ್ಕದಲ್ಲಿ ವಿಚಾರಿಸ್ತಿದ್ದೀರಾ ನೀವು? ಮಾರ್ಕೆಟ್ ರಿಸರ್ಚ್ ಮಾಡಿ ಓಕೆ ಇಲ್ಲೆಲ್ಲ ಬಿಂದಿ ಮಾರೋಲ್ಲ ಅಂತ ನೀವು ಮಾಡಿದ್ದೀರಾ? ಅಲ್ಲ, ಯಾಕಂದ್ರೆ ನಮ್ಮ ಪಕ್ಕದಲ್ಲಿ ಇರೋರು ಒಂದೊಂದು ಐಟಮ್ ಮಾರ್ತಾರೆ. ಆ ಐಟಮ್ನ ಸೇಮ್ ಮಾರದೆ ಕಾಂಪಿಟೇಷನ್ ಇಬ್ಬರಿಗೂ ಸೇಮ್ ಆಗುತ್ತೆ ಅಂತ ಹೇಳಿ ನಾವು ಅದನ್ನ ಮಾರಲ್ಲ. ನಮ್ಮ ಐಟಮ್ ನಾವು ಮಾರ್ತೀವಿ, ಅವ್ರ ಐಟಮ್ ಅವ್ರು ಮಾರ್ತಾರೆ. ನಮ್ದು ಒಂದು ಐಟಮ್ ನಾವು ಮಾರ್ತೀವಿ ಅಷ್ಟೇ, ಸಾಕು. ಅದರಲ್ಲೇ ನಾವು ನೀಟಾಗಿ ಮಾಡ್ಕೊಂಡೋದ್ರೆ ನಮ್ಗೆ ಅದರಲ್ಲೇ ಜೀವನ ಮಾಡೋದಕ್ಕೆ ವ್ಯವಸ್ಥೆ ಇರುತ್ತೆ, ಮಾಡ್ತಾರೆ. ಓಕೆ, ಎಷ್ಟು ಇಂಪಾರ್ಟೆಂಟ್ ಸರ್ ಇದು? ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ತುಂಬ ಮುಖ್ಯ ಆಗುತ್ತೆ. ತುಂಬ ಅಲ್ಲ, ಬಿಸ್ನೆಸ್ ಬೇಸಿಕ್ಕಿಂದ ಮಾಡ್ಬೇಕಂದ್ರೆ ಒಂದಿನಕ್ಕೆ 100 ರೂಪಾಯಿ 150 ರೂಪಾಯಿಂದ ನಮ್ಗೆ ಬಿಸ್ನೆಸ್ ಆಗೋಕ್ಕೆ ಶುರು ಆಯಿತು. ಅದೇ ಬಿಸ್ನೆಸ್ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದಿರೋದ್ರಿಂದ ಜನ ನಮ್ಮನ್ನು ಹುಡ್ಕೊಂಡು ಬರ್ತಾರೆ ಅಷ್ಟೇ, ಬೇರೆ ಇನ್ನೇನು ಉದ್ದೇಶ ಅಲ್ಲ. ನಮ್ಮಲ್ಲಿ ಎಲ್ಲ ಥರದ ಬಿಸ್ನೆಸ್ಸು ಸಿಗುತ್ತೆ. ಒಂದು ವೇಳೆ ಜಾಸ್ತಿ ಕಾಸ್ಟ್ಲಿ ಇರೋದು ಬೇಕು ಅಂದರೆ, ಫಂಕ್ಷನ್ ವೇರಿಗೆ ಬೇಕು ಅಂದ್ರೆ ನಾವು ತರಿಸ್ಕೊಡ್ತೀವಿ. ಆ ಥರ ಇದೆ. ಅದಕ್ಕೋಸ್ಕರ ನಮ್ಮ ಬಿಸ್ನೆಸ್ಸನ್ನು ನಾವು ಮಾಡ್ತಾ ಇದ್ದೀವಿ. ಅಂದಾಜಿಗೆ ಎಷ್ಟು ಜನ ಬರ್ತಾರೆ ಸರ್? ಎಷ್ಟು ಜನ ಬರ್ತಾರೆ ನಿಮ್ಮ ಅಂಗಡಿಗೆ? ಇಲ್ಲ, ಇಲ್ಲಿ ಎಷ್ಟು ಪಬ್ಲಿಕ್ ಬರ್ತಾರೆ ಅವರೆಲ್ಲರೂ ನಮ್ಮ ಹತ್ರ ಬರ್ತಾರೆ. ಯಾಕಂದ್ರೆ ನಾವು ಭಾಳ ವರ್ಷದಿಂದ ಇರೋದ್ರಿಂದ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ನಾವು ಇಲ್ಲಿ ಕ್ಲೋಸ್ ಮಾಡಿವಿ ಅಂದರೆ ನಮಗೆ ಫೋನ್ ಮಾಡಿ ಕೇಳ್ತಾರೆ, ಎಲ್ಲಿದ್ದೀರಾ, ಯಾವಾಗ ಬರ್ತೀರಾ, ನಮ್ಗೆ ಐಟಮ್ ಬೇಕು ಅಂತ ಕೇಳ್ತಾರೆ. ಆ ಒಂದು ವಿಶ್ವಾಸ ನಾವು ಅವ್ರ ಜೊತೆ ಇಟ್ಕೊಂಡಿದ್ರಿಂದ ನಮ್ಮ ಹತ್ರ ಬರ್ತಾರೆ. ಓಕೆ, ಈ ವಿಶ್ವಾಸ, ಈ ಜನ ಸಂಪಾದನೆ ಮಾಡಿದ್ದು ಹೆಂಗೆ ಅಂತ? ಯಾಕಂದ್ರೆ ನಮ್ಮ ವ್ಯಾಪಾರ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಜನನೇ ಇಂಪಾರ್ಟೆಂಟು. ಅವ್ರು ಬಂದು ವ್ಯಾಪಾರ ಮಾಡಿದ್ರೇ ನಮ್ಗೆ. ಅಲ್ಲ, ನಿಜವಾಗ್ಲೂ ನಾವು ಇವತ್ತೇನಾದ್ರು ಬೆಳವಣಿಗೆ ಕಂಡಿವೆ ಅಂತಂದರೆ ನಮ್ಗೇನು ಕಸ್ಟಮರ್ ಬರ್ತಾರೋ ಅವರೇ ನಮ್ಮನ್ನು ಬೆಳೆಸಿದ್ದಾರೆ ಅಂತ ನಾನು ಹೇಳ್ತೀನಿ ಅಷ್ಟೇ. ಓಕೆ, ಅಂಥ ಜನ ಸಂಪಾದನೆ ಮಾಡೋದು ಹೆಂಗೆ ಅಂತ? ತುಂಬ ಕಷ್ಟ ಇದೆ ಜನಗಳನ್ನು ಸಂಪಾದನೆ ಮಾಡೋದಂದ್ರೆ. ಅವ್ರ ಹತ್ರ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಹತ್ರ ಅವ್ರು ಬರ್ತಾರೆ. ಒಂದ್ಸರಿ ಬಂದವ್ರು ಬೇರೆ ಅಂಗಡಿ ಎಷ್ಟೋ ಇರುತ್ತೆ, ಅಲ್ಲಿ ಇದ್ರೂ ಕೂಡ ಅವ್ರ ಹತ್ರ ಹೋಗಲ್ಲ ಅವರು. ಯಾಕಂದ್ರೆ ನಿಮ್ಮ ಹತ್ರ ನಾವು ತೊಗೊಂಡಿವಿ, ನಮ್ಗೆ ನಿಮ್ಮ ಹತ್ರನೇ ಇಷ್ಟ ಆಗಿದೆ, ನೀವೇ ಕೊಡಿ ಅಂತ ಬರ್ತಾರೆ. ಆ ಥರ ನಮ್ಮ ಹತ್ರ ತುಂಬ ಕಸ್ಟಮರ್ ಇದೆ. ಚೆನ್ನಾಗಿ ನೋಡ್ತಾರೆ, ನಿಜವಾಗ್ಲೂ ಬರ್ತಾರೆ. ಹೌದು, ತುಂಬ ಒಳ್ಳೆ ಕಸ್ಟಮರ್ ಇದೆ. ಅಂದ್ರೆ ಅವ್ರು ಬೇಕಾಗಿದೆ ಏನು ಕೇಳ್ತಾರೆ ಅದನ್ನ ಐಟಮ್ನು ನಾವು ತರಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಹತ್ರ ಇನ್ವಾಲ್ವ್ಮೆಂಟ್ ಇದೆ. ಎಲ್ಲ ಕಸ್ಟಮರ್ ನಮ್ಮ ಹತ್ರ ಇಲ್ಲಿ ಮಲೇಶ್ವರಂ ಆಲ್ಮೋಸ್ಟ್ ನಮ್ಗೆ ಗೊತ್ತಿಲ್ಲ ಅನ್ನೋ ಕಸ್ಟಮರೇ ಇಲ್ಲ. ಆ ಥರ ಕಸ್ಟಮರ್ ನಮ್ಮ ಹತ್ರ ಎಲ್ಲ ಕಡೆಯಿಂದ ಬರ್ತಾರೆ. ಬರೇ ಬೆಂಗಳೂರು ಮಲ್ಲೇಶ್ವರಂ ಮಾತ್ರ ಅಲ್ಲ, ಎಲ್ಲ ಕಡೆಯಿಂದ ದೂರದಿಂದ ಬಂದು ನಮ್ಮ ಹತ್ರ ಹುಡ್ಕೊಂಡ್ಬಂದು ತೊಗೊಂಡು ಹೋಗ್ತಾರೆ. ನೀವು ಬರೀ ಆಫ್ಲೈನಲ್ಲಿ ಅಷ್ಟೇ ಇದು ಮಾಡ್ತಿರೋದು? ಆನ್ಲೈನಲ್ಲಿ ಏನು ಯಾವುದೇ ಬೇರೆ ಮಾರ್ಕೆಟಿಂಗ್ ಇಲ್ಲ. ಇಲ್ಲೇ ಬರ್ತಾರೆ, ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗೋದು ಮಾತ್ರ ನಮ್ಮ ಬಿಸ್ನೆಸ್. ನೀವು ಪ್ರತಿದಿನ ಇಲ್ಲೇ ಇರ್ತೀರಾ? ಹೌದು, ಬೆಳಗ್ಗೆ 9:30 ಸಂಜೆ 9:30ವರೆಗೆ ಇರ್ತೀವಿ. ಓಕೆ ಓಕೆ. ಓಕೆ, ನಿಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಇರೋದು, ಬೆಂಗಳೂರಲ್ಲೇ ಇದ್ದೀವಿ. ಇಬ್ಬರು ಮಕ್ಕಳಿದ್ದಾರೆ, ಅವ್ರು ಎಜುಕೇಷನ್ ಮಾಡ್ತಿದ್ದಾರೆ. ಮಗ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ಮಗಳು SSLC ಎಕ್ಸಾಮ್ ಇವಾಗ ಬರ್ತಾರೆ. ನಿಮ್ಮ ಮನೆ ನಡೀತಿರೋದೇ ಈ ಒಂದು ವ್ಯಾಪಾರ? ಹೌದು, ಈ ಬಿಸ್ನೆಸ್ಸಿಂದನೇ ನಮ್ಮ ಸಂಸಾರ ನಡೀತಾರೆ. ಓಕೆ ಓಕೆ. ಆದಾಯ ಎಷ್ಟಾಗ್ತಿದೆ ಒಂದು ದಿನಕ್ಕೆ? ನಾವು ಯಾವ ಥರ ಮಾಡ್ತೀವಿ, ಯಾವ ಥರ ಜನ ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಓಕೆ. ಹಾಂ, ಅಂದಾಜು ಎಷ್ಟಾಗುತ್ತೆ ಒಂದು ದಿನಕ್ಕೆ? ಅಲ್ಲ, ಒಂದಿನ ಒಂದು 4,000 5,000 ಆ ರೇಂಜಲ್ಲಿ ನಮ್ಮ ಬಿಸ್ನೆಸ್ ನಡೀತದೆ.
ಓಕೆ, ನೀವು 4,000 5,000 ಪ್ರಾಫಿಟ್ ಮಾಡಿದ್ರೆ ಅದರಲ್ಲಿ ನಿಮ್ಮ ಖರ್ಚೆಲ್ಲ ಕಳೆದು ನಾವು ಅವರೇಜ್ ಒಂದು 5,000 ಬಿಸ್ನೆಸ್ ಡೈಲಿ ನಾವು ಮಾಡಿದ್ರೆ ನಮಗೊಂದು 2-2.5 ಸಾವಿರ ನಮ್ಮ ಬೆನಿಫಿಟ್ ಇರ್ತದೆ, 2,000 ಇರ್ತದೆ. ಅದರಲ್ಲಿ ನಮ್ಮ ಸಂಸಾರ ಮೇಂಟೈನ್ ಮಾಡಿ ಸ್ವಲ್ಪ ಏನೋ ಉಳಿಸೋದೆಲ್ಲ ಕಷ್ಟ ಇದೆ. ಇವಾಗಿನ ಒಂದು ಎಜುಕೇಷನ್ ಇದರಲ್ಲೆಲ್ಲ ಉಳಿಸೋಕ್ಕಾಗಲ್ಲ. ಏನೋ ಮಾಡ್ಕೊಂಡ್ಬಂದೀವಿ, ಆ ಬಿಸ್ನೆಸ್ಸಲ್ಲಿ ಅನುಕೂಲ ಇದೆ, ಅದನ್ನೇ ಮಾಡ್ತೀವಿ. ನೀವು 25 ವರ್ಷದಿಂದ ವ್ಯಾಪಾರ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಸುತ್ತ ಇರೋರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಸಂಬಂಧಿಗಳು ಹೆಂಗ್ ನೋಡ್ತಾ ಇದ್ದಾರೆ? ಯಾಕಂದ್ರೆ ವ್ಯಾಪಾರ ಈಗ ನೋಡಿ, ಒಂದು ಏನು ಹೇಳ್ತೀನಿ ಅಂತಂದ್ರೆ, ನಾವು ಬದುಕೋದಕ್ಕೋಸ್ಕರ ಬಂದೀವಿ. ನಾವು ಯಾರು ಹೇಳೋದಕ್ಕೂ ತಲೆ ಕೆಡ್ಸ್ಕೊಂತ ಇಲ್ಲ. ಹಾಗಾಗಿ ನಾವು ಇಲ್ಲಿ ಉಳಿದೀವಿ ಅಷ್ಟೇ ಹೇಳ್ಬೋದು. ಈಗ ಸಂಬಂಧ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಅವ್ರೇನೋ ರೋಡಲ್ಲಿದ್ದಾರೆ, ನಮ್ಗೆ ದುಡಿಮೆ ಇದೆ, ನಾವು ಬದುಕೋ ದಾರಿ ಇದೆ ಅಂದಮೇಲೆ ನಮ್ಗೆ ಯಾವುದು ಮುಖ್ಯ ಅಲ್ಲ. ಕಾಯಕವೇ ಕೈಲಾಸ ಅಂತ ಗುರುಗಳು ಹೇಳ್ದಂಗೆ, ನಮ್ಮ ಕಾಯಕ ಏನಿದೆ ಅದನ್ನು ನಾವು ಮಾಡ್ತಾ ಇದೀವಿ. ಅದ್ರಲ್ಲಿ ಏನು ಪ್ರತಿಫಲ ಸಿಗಬೇಕು ಅದು ಒಳ್ಳೆ ರೀತಿಲಿ ನಮಗೆ ಸಿಗ್ತಾ ಇದೆ ಅಷ್ಟೇ ಹೇಳ್ಬೋದು. ನಮ್ಮ ರಿಲೇಷನ್ ಆಗಲಿ, ಇನ್ನೊಬ್ರಾಗಲಿ, ಅವ್ರು ಬಂದು ನಮ್ಗೇನೋ ಹೇಳ್ತಾರೆ, ಅವ್ರು ಮಾಡ್ಕೊಡ್ತಾರೆ, ಯಾರೂ ಬರಲ್ಲ ಸರ್. ಕಷ್ಟ ಆದಾಗ ಯಾರೂ ಬರಲ್ಲ. ಚೆನ್ನಾಗಿದ್ರೆ ಚೆನ್ನಾಗಿದ್ದಾನೆ ಅಂತ ಎಲ್ಲ ಬರ್ತಾರೆ. ಸಮಸ್ಯೆ ಇದೆ ಅಂತಂದ್ರೆ ಯಾರೂ ಹತ್ರ ಬರೋದಿಲ್ಲ. ಹಂಗಿದ್ಮೇಲೆ ನಾವು ಇನ್ನೊಬ್ರು ಇನ್ವಾಲ್ವ್ಮೆಂಟಲ್ಲೂ ಬದುಕ್ತಾ ಇಲ್ಲ. ನಮ್ಮ ದುಡಿಮೆ ನಾವು ಬದುಕಬೇಕಂತ ಬದುಕ್ತೇವೆ. ಯಾಕಂದ್ರೆ ಈ ಬಿಸ್ನೆಸ್ಸಲ್ಲಿ ತುಂಬ ಕಷ್ಟ ಇದೆ, ಹೇಳಿದಷ್ಟು ಈಸಿ ಏನಿಲ್ಲ. ಅದೆಲ್ಲ ಕಷ್ಟ ಇದ್ರೆ ನಾವು ಇನ್ನೊಬ್ರ ಹತ್ರ ಕೆಲಸ ಮಾಡಿದ್ರು ಕೂಡ ಕಷ್ಟ ಇದೆ. ಅವ್ರು ಹೇಳಿ ಟೈಮಿಗೆ ಹೋಗ್ಬೇಕು, ಅವ್ರು ಬಿಟ್ಟಾಗ ನಾವು ಬರಬೇಕು, ಅದೆಲ್ಲ ನಮ್ಗೇನು ಆ ಸಮಸ್ಯೆ ಇಲ್ಲ. ನಮ್ಮದೇ ಆದ ಕಂಡೀಷನ್, ನಮ್ಮದೇ ಆದ ಟೈಮ್ ಇರ್ತದೆ. ನಾವು ಒಂದು ವೇಳೆ ಎಲ್ಲ ಹೋಗ್ಬೇಕು ಅಂದಾಗ ನಾವೇ ಬಿಟ್ಟು ಹೋಗ್ಬೋದು, ಅಥವಾ ಒಂದಿನ ಮುಚ್ಚಿ ಹೋಗ್ಬೋದು, ಏನೋ ಮಾಡ್ಬೋದು. ಅದೇ ಇನ್ನೊಬ್ರು ಇನ್ವಾಲ್ವ್ಮೆಂಟಲ್ಲಿ ಇದ್ದಾಗ ಅವ್ರು ರಜೆ ಕೊಡಿ ಅಂದ್ರೆ ಕೊಡಲ್ಲ, ನಾವು ಎಲ್ಲೂ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಈ ಸಮಸ್ಯೆ ಇರುತ್ತೆ. ಆದ್ರಿಂದ ನಾವು ಅದೇ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿವಿ. ಬಟ್ ಅದೇ ಬಿಸ್ನೆಸ್ಸನ್ನೇ ನಡ್ಸ್ಕೊಂಡ್ ಬರ್ತಾ ಇದೀವಿ. ಮೇಯ್ನ್ ಏನಂತಂದ್ರೆ, ನಮ್ಗೆ ಇಲ್ಲಿ ಏನು ದುಡಿಮೆ ಆಗ್ತಿದೆ ಅನ್ನೋದಕ್ಕಿಂತ ನಾವಿಲ್ಲಿ ಎಲ್ಲರ ಜೊತೆ ಹೆಂಗೆ ವಿಶ್ವಾಸಿಕವಾಗಿದ್ದೀವಿ ಅನ್ನೋದೇ ಮೇಯ್ನ್ ಆಗುತ್ತೆ. ಅದು ನಮ್ಮನ್ನು ಕಾಪಾಡ್ತಾ ಇದೆ ಅಂತ ಹೇಳ್ಬೋದು ಅಷ್ಟೇ. ಬೇರೆ ಇನ್ನೇನು ನಾವು ಹೇಳೋಕ್ಕಾಗಲ್ಲ. ಇದರಿಂದ ನಾವೇನೋ ತುಂಬ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಏನೋ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಬದುಕನ್ನು ಸಾಗಿಸ್ತಾ ಇದ್ದೀವಿ, ಒಳ್ಳೆ ರೀತಿಲಿ ಬದುಕು ನಡೀತಾ ಇದೆ ಅನ್ಬೋದು. ಅದು ಚೆನ್ನಾಗಿ ಅನ್ಕೊಂಡು ಒಂದು ವ್ಯಾಪಾರದಲ್ಲಿ ಇಂಥ ಒಂದು ತಪ್ಪನ್ನ, ಈಗ ಹೊಸದಾಗಿ ವ್ಯಾಪಾರ ಮಾಡೋರು ಇಂಥ ಒಂದು ತಪ್ಪನ್ನ ಮಾಡಲೇಬಾರ್ದು ಅಂತಾರೆ ಯಾವುದು? ಇಲ್ಲ, ತಪ್ಪು ಅಂದರೆ ಏನಾಗುತ್ತೆ ಅಂತಂದರೆ, ನಾವು ಬಂಡವಾಳ ಹಾಕಿದ್ಮೇಲೆ ಆ ಬಿಸ್ನೆಸ್ಸನ್ನು ನಾವು ನೀಟಾಗಿ ಹ್ಯಾಂಡಲ್ ಮಾಡಿದ್ರೆ ಮಾತ್ರ ಬೆಳೆಯೋದಕ್ಕಾಗುತ್ತೆ. ನಾವು ಬಂಡವಾಳ ಹಾಕಿ ಅದನ್ನು ಬಿಟ್ಟು ಅಂದರೆ ನಿಜವಾಗ್ಲೂ ಅದನ್ನು ಬೆಳವಣಿಗೆ ಮಾಡೋಕ್ಕಾಗೋದಿಲ್ಲ. ಅದನ್ನು ನಾವು ಮಾಡೋಕ್ಕಲ್ಲ. ನಮ್ಮ ಎಫೆಕ್ಟ್ ನಾವು ಎಷ್ಟು ಹಾಕ್ತೀವೋ ಅಷ್ಟು ನಮ್ಗೆ ಅನುಕೂಲ ಸಿಗುತ್ತೆ ಬಿಸ್ನೆಸ್ಸಲ್ಲಿ. ಯಾಕಂದರೆ ಬಂಡವಾಳ ಹಾಕಿ ಇದೆಲ್ಲ ಲೆಕ್ಕ ಸಿಗ್ತಿರೋ ಅಂಥ ವ್ಯವಹಾರ. ಬಂಡವಾಳ ಹಾಕಿ ಇನ್ನೊಬ್ರು ಕೈ ಕೊಡೋಕ್ಕಾಗಲ್ಲ. ನಮ್ಮಂತನ್ನ ನಾವು ಮಾಡಿದ್ರೆ ನಮಗೆ ಅದರಲ್ಲಿ ಅನುಕೂಲ ಸಿಗುತ್ತೆ. ಅದನ್ನು ನಾವು ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು ನಿಮ್ಮ ಮಾತು ಕೇಳಿ. ನೀವು ಅಂದರೆ ಬೇರೆಯವ್ರ ಕೈ ಕೆಲಸ ಮಾಡ್ತಿದ್ದು ಓನಾಗಿ ಸ್ಟಾರ್ಟ್ ಮಾಡಬೇಕಂತ ಬಂದು, ಓಕೆ, ನೀವು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಡಿಫ್ರೆನ್ಸ್ ಹೇಳ್ಕೊಟ್ಟಿದ್ರ. ಬೇರೆಯವ್ರ ಕೈ ಕೆಲಸ ಮಾಡಿದ್ರೆ ಹೆಂಗಿರುತ್ತೆ, ಓನಾಗಿ ವ್ಯಾಪಾರ ಮಾಡಿದ್ರೆ ಹೆಂಗಿರುತ್ತೆ. ಯಾಕಂದರೆ ಎರಡರಲ್ಲೂ ಕಷ್ಟನೇ ಇರುತ್ತೆ. ಅಲ್ಲಿ ಕಷ್ಟಪಡೋದು, ನೀವು ಸ್ವಂತ ಕಷ್ಟಪಡ್ಬೋದು ಅಂತ ನೀವು ಹೇಳಿಲ್ಲ. ಇದು ಸಹಜವಾಗಿ ಏಳು ಬೀಳು ಇದ್ದೇ ಇರುತ್ತೆ. ಬಟ್ ಅದು ನಮ್ಗೆ ಭಾಳಷ್ಟು ಬಂದಿದೆ. ಅದನ್ನೆಲ್ಲ ನಾವು ಫೇಸ್ ಮಾಡ್ಕೊಂಡು ಬಂದರೆ ಮಾತ್ರ ಜೀವನಕ್ಕೆ ಬೆಲೆ. ಇವಾಗ ನಮ್ಗೆ ಕಷ್ಟ ಬಂದಿದೆ ಅಂತ ಹೇಳಿ ನಾವೇನೋ ಮಾಡ್ಕೊಂಡ್ರೆ ಅದರಿಂದ ಬದುಕೋಕೆ ಸಾಧ್ಯನೇ ಇಲ್ಲ. ನಮ್ಮ ಜೀವನ ಉಳಿಸ್ಕೋಬೇಕಂದ್ರೆ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನೋ ಒಂದು ನಿರ್ಧಾರ ನಮ್ಮ ಹತ್ರ ಇದೆ. ಅದರಿಂದ ನಾವು ಆ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀವಿ. ಅಂತ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಘಟನೆ ಇದೆಯಾ? ಆ ಘಟನೆಯಿಂದ ತುಂಬಾ ಇದೆ. ಯಾಕಂದ್ರೆ ಈಗ ನಾವು ಒಂದೇನು ಹೇಳ್ತೀನಿ ಅಂದ್ರೆ, ನಾವು ಭಾಳ ವರ್ಷದಿಂದ ಈ ಬಿಸ್ನೆಸ್ ಮಾಡ್ಕೊಂಡ್ಬಂದು ಏನಾಯ್ತು ಅಂತಂದ್ರೆ, ಈ ರೋಡಲ್ಲಿ ವ್ಯಾಪಾರ ಮಾಡಲೇಬಾರ್ದು, ಎಲ್ಲ ಖಾಲಿ ಮಾಡಿಬಿಡ್ಬೇಕು ಅನ್ನೋದು ಶುರು ಆಯಿತು. ಆ ಟೈಮಲ್ಲಿ ನಮಗೆ ವರ್ಷಾನುಗಟ್ಲೆ ಖಾಲಿ ಮಾಡಿಸಿದ್ರು. ಬಟ್ ನಾವು ಕುಗ್ಗಿಲ್ಲ. ಇವತ್ತೆಲ್ಲ ನಾಳೆ ನಮ್ಮ ಬಿಸ್ನೆಸ್ ನಾವು ಮಾಡ್ತಾ ಇದ್ದೀವಿ, ಬಂದೇ ಬರ್ತಾರೆ ಅನ್ನೋ ಒಂದು ಭಯ ಇಲ್ಲದೇನೆ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಸಾಕಷ್ಟು ಬಾರಿ ಆ ಥರ ಆಗಿದೆ. ಒಂದ್ಸರಿ BBMP ಆಗುತ್ತೆ, ಇನ್ನೊಂದ್ಸರಿ ಎಲ್ಲ ಕಡೆಯಿಂದ ನಮ್ಮ ಸಮಸ್ಯೆ ಬಂದೇ ಬರುತ್ತೆ. ಅದನ್ನೆಲ್ಲ ನಾವು ಫೇಸ್ ಮಾಡಿಕೊಂಡು ಬದುಕ್ತಾ ಇದ್ದೀವಿ. ಯಾಕಂದರೆ ನಮಗೀಗ ಏನಾಗಿದೆ ಅಂದರೆ, ಇನ್ವಾಲ್ವ್ಮೆಂಟ್ ಬಿಸ್ನೆಸ್ಸಲ್ಲಿ ಇದ್ರಿಂದ ನಮಗೆ ಬೇರೆ ದಾರಿ ಗೊತ್ತಿಲ್ಲ. ನಾವು ಬಿಸ್ನೆಸ್ಸಲ್ಲೇ ಬದುಕಬೇಕು ಅಷ್ಟೇ, ಬೇರೆ ದಾರಿ ಇಲ್ಲ. ಈಗ ಮಲ್ಲೇಶ್ವರಮಲ್ಲೆಲ್ಲ ನಾವು ಶಾಪು ಇನ್ನೊಂದು ಮಾಡೋದಕ್ಕೆ ತುಂಬ ಕಷ್ಟ ಇದೆ. ಯಾಕಂದರೆ ಒಂದು ಅಡಿಗೆ ಇಂತಿಷ್ಟು ಅಂತ ಇವಾಗ ಕೊಡಬೇಕಾಗತ್ತೆ. ಆ ಲೆಕ್ಕಾಚಾರದಲ್ಲಿ ನಾವು ಶಾಪ್ ಮಾಡೋ ಅಂಥದ್ದು ಸಾಧ್ಯನೇ ಇಲ್ಲ. ಒಂದು ಸಂಸಾರ ಮೇಂಟೈನ್ ಮಾಡ್ಬೇಕಂತಂದರೆ ಇಲ್ಲಿ ನಾವು ಶಾಪಿಗಾಗಲಿ ಬಾಡಿಗೆ ಕೊಡೋದಾಗಲಿ ತುಂಬ ಕಷ್ಟ ಆಗುತ್ತೆ. ಇವಾಗಿನ ಒಂದು ಇದರಲ್ಲಿ ತುಂಬ ಕಷ್ಟ ಇದೆ. ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ನಾವು ನಿರ್ಧಾರ ತೊಗೊಂಡು ಏನೇ ಕಷ್ಟ ಬಂದರೂ ಅದನ್ನೆಲ್ಲ ಜೊತೆಗಿಟ್ಕೊಂಡು ಆ ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ತುಂಬ ಸತ್ಯನೇ ಹೇಳಿದ್ದೀರಾ. ಈಗ ಈ ವಿಡಿಯೋ ನೋಡ್ತಿದ್ದವರು ನಿಮ್ಮ ಮಾತುಗಳನ್ನ ಕೇಳಿ ತುಂಬ ಮೋಟಿವೇಟ್ ಆಗಿ ನನಗೆ ತುಂಬ ಖುಷಿ ಆಯಿತು. ನೀವು ಅಂದರೆ ಇಷ್ಟು ಡಿಫ್ರೆನ್ಸ್ ಹೇಳಿದಿರಾ, ಜಾಬಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ, ವ್ಯಾಪಾರ ಮಾಡ್ತಿರ್ಬೇಕಾದ್ರೆ. ಅದೆಲ್ಲಕ್ಕಿಂತ ಏನಂತಂದರೆ, ನಮಗೇನು ನಮ್ಮ ಹತ್ರ ಬರ್ತಾರೆ ಕಸ್ಟಮರ್, ಅವರೇ ನಮ್ಮನ್ನು ಸಾಕಿರೋದು, ಅವರೇ ನಮ್ಮ ಪಾಲಿನ ದೇವರು. ಅದನ್ನು ಮಾತ್ರ ನಿಜವಾಗ್ಲೂ ಹೇಳ್ತೀವಿ. ಯಾಕಂದರೆ ಅವ್ರು ಬಂದ್ರೇ ನಾವು ಇಲ್ಲಿ ಜೀವನ ಮಾಡೋಕ್ಕಾಗೋದು. ನಾವು ಎಷ್ಟೇ ಬಂಡವಾಳ ಹಾಕ್ಬೋದು, ಏನೇ ಮಾಡ್ಬೋದು. ನಮ್ಮ ಹತ್ರ ಕಸ್ಟಮರ್ ಬಂದ್ರೇ ನಾವು ಈ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ಮೆಂಟಲ್ಲಿ ಹೇಳೋಕ್ಕಾಗುತ್ತೆ. ಅವ್ರು ಎಷ್ಟು ನಮ್ಮ ಹತ್ರ ಬರ್ತಾರೆ ಅಷ್ಟು ನಮಗೆ ಅಭಿವೃದ್ಧಿ ಆಗುತ್ತೆ ಅಷ್ಟೇ. ಅವ್ರನ್ನ ಕೆಡಿಸ್ಕೊಂಡ್ರೆ ನಾವು ಬಿಸ್ನೆಸ್ ಮಾಡೋಕ್ಕೆ ಖಂಡಿತ ಸಾಧ್ಯವಿಲ್ಲ. ಆ ನಿಟ್ಟಲ್ಲಿ ನಾವಿದ್ದೀವಿ ಅಷ್ಟೇ. ಈಗ ನಾವು ಎಲ್ಲೇ ಹೋದ್ರೂ ಇಂಥಲ್ಲಿ ಸ್ಟಿಕ್ಕರ್ ಅಂಗಡಿಯವರು ಇವರು ಅಂತಲ್ಲಿ ನಮ್ಮನ್ನು ಮಾತಾಡ್ತಾರೆ. ಅವ್ರಿಗೆ ಗೊತ್ತೇ ಇರೋಲ್ಲ ನಮಗೆ, ಅವರೇ ಬಂದು ನಮ್ಮನ್ನು ಮಾತಾಡ್ತಾರೆ. ಯಾಕಂದರೆ ಅಷ್ಟು ವರ್ಷದಿಂದ ನಾವು ಅವ್ರನ್ನ ನೋಡೀವಿ. ಆ ಒಂದು ವಿಶ್ವಾಸ ನಮ್ಮ ಹತ್ರ ಇರೋದ್ರಿಂದ ನಮಗೆ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಒಂದು ದಾರಿ ಇದೆ.
ಓಕೆ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ, ನಿಮ್ಮ ಮಾತೆಲ್ಲ ಕೇಳಿ. ಅಂದರೆ ಒಂದು ವ್ಯಾಪಾರದಲ್ಲಿ ಕಸ್ಟಮರ್ ಎಷ್ಟು ಇಂಪಾರ್ಟೆಂಟು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಅವ್ರನ್ನ ಹೆಂಗೆ ಟ್ರೀಟ್ ಮಾಡ್ತೀವಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ದೀರಾ. ಆ್ಯಂಡ್ ಈ ವಿಡಿಯೋ ನೋಡ್ತಿರೋರಿಗೆ ಈಗ ನಿಮ್ಮನ್ನು ನೋಡ್ಬಿಟ್ಟು ಇನ್ಸ್ಪೈರ್ ಆಗಿಬಿಟ್ಟು ನಾನು ಜೀವನದಲ್ಲಿ ಮುಂದೆ ಸಾಧನೆ ಮಾಡಬೇಕು, ಮುಂದೆ ಬರಬೇಕು, ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಬೇಕು, ಇನ್ನು ಇದೇ ಥರ ಬಿಂದಿ ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಅಂಥವ್ರಿಗೆ ಏನಾದ್ರು ಸಜೆಷನ್ನು ನಿಮ್ಮ ಕಡೆಯಿಂದ ಮಾತು ಕಿವಿ ಮಾತು ಏನಂದರೆ ಬಿಸ್ನೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಬಿಸ್ನೆಸ್ ಯಾರೇ ಮಾಡಿದ್ರು ನಾವು ಹೇಗೆ ನಡ್ಕೋತೀವಿ ಅದರ ಮೇಲೆ ಡಿಪೆಂಡ್ ಆಗಿ ಬಿಸ್ನೆಸ್ ಆಗುತ್ತೆ. ನಮ್ಗಾಗಲೇ ಇಲ್ಲ ನಾವು ಸೋತು ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ನಾವು ಇದೇ ಬಿಸ್ನೆಸ್ ಒಂದನ್ನೇ ಹಿಡ್ಕೊಂಡ್ಬಂದವ್ರು ಅವತ್ತಿಂದ. ಒಂದು 25 ಇಯರ್ಸಿಂದ ನಾವೇನು ಇವಾಗ ಈ ಬಿಸ್ನೆಸ್ ಮಾಡ್ತಿದ್ದೀವಿ ಇದನ್ನೇ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡೇ ಬಂದು ನಮ್ಗೆ ಎಷ್ಟಾರ ಆಗಲಿ ನಾವು ಅದರಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋ ಭರವಸೆ ಇಟ್ಕೊಂಡೇ ನಾವು ಇಲ್ಲಿ ಇರೋದ್ರಿಂದ ನಾವು 25 ವರ್ಷದಿಂದ ಈ ಬಿಸ್ನೆಸ್ಸಲ್ಲೇ ಇದ್ದೀವಿ. ನಾವೇನೋ ಇನ್ನೊಂದೇನೋ ಡೈವರ್ಟ್ ಆಗಿ ಇನ್ನೊಂದು ಸಿಗುತ್ತೆ ನಮಗೆ ಅಂತ ಹೋಗಿದ್ರೆ ಖಂಡಿತ ನಾವು ಬಿಸ್ನೆಸ್ ನಮ್ಮ ಕಸ್ಟಮರ್ ಹಾಳಾಗ್ತಿದ್ರು ನಮಗೆ ಸಿಗ್ತಾ ಇರಲಿಲ್ಲ ಬಿಸ್ನೆಸ್. ಓಕೆ, ತುಂಬ ಖುಷಿ ಆಯಿತು ನನಗೆ ನಿಮ್ಮ ಜೊತೆ ಮಾತಾಡಿ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ನೀವು ತುಂಬ ಚೆನ್ನಾಗಿ ಮಾತಾಡಿದ್ವಿ. ನನ್ನ ಕಡೆಯಿಂದ, ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಟೀಮ್ ಕಡೆಯಿಂದ ನಿಮ್ಗೆ ಆಲ್ ದಿ ಬೆಸ್ಟ್. ನಿಮ್ಮ ವ್ಯಾಪಾರ ಇನ್ನೂ ಇಂಪ್ರೂವ್ ಆಗಲಿ, ಇನ್ನೂ ಒಳ್ಳೊಳ್ಳೆ ಕಸ್ಟಮರ್ ಖಂಡಿತ. ನೀವೇನು ಇವಾಗ ನಮಗೆ ಕರೆದು ಕೇಳಿರಾ, ಇದರಿಂದ ನಮ್ಮ ವ್ಯಾಪಾರಕ್ಕೆ ಅನುಕೂಲ ಆಗಬೇಕು, ಇನ್ನೂ ಒಳ್ಳೇದಾಗಲಿ ಅಂತ ನಮ್ಮ ಹಾರೈಕೆನೇ ಇದೆ. ಆಗಿದೆ, ಪಬ್ಲಿಸಿಟಿನೂ ಆಗಲಿ, ಹಾಗೆ ಇನ್ನೂ ಅನುಕೂಲ ಆಗಲಿ, ಆಮೇಲೆ ನಿಮ್ಮನ್ನ ನೆನೆಸ್ಕೊಂತೀವಿ. ಓಕೆ ಸರ್, ಅಂದರೆ ಬಂದವರೆಲ್ಲ ನಿಮ್ಮ ವ್ಯಾಪಾರ ಇಂಪ್ರೂವ್ ಆಗಲಿ, ನಿಮ್ಗೆ ಏನೇನು ಕನ್ಸು ಕಡೆ ಇದೆ ಎಲ್ಲ ಐಡಿಯಲ್ಲಿ ಅಂತ ಕೇಳ್ಕೊತೀನಿ. ನಮ್ಮ ಕಡೆಯಿಂದ, ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಕಡೆಯಿಂದ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಶ್ರೀಕಾಂತ್ ಅನ್ನೋರು 25 ವರ್ಷದಿಂದ ಬಿಂದಿ ವ್ಯಾಪಾರನ ಮಾಡ್ತಾ ಇದ್ದಾರೆ. ನೀವು ಯಾವ ಥರ ಮಲ್ಲೇಶ್ವರಂ 8th ಕ್ರಾಸಿಗೆ ಬಂದಾಗ ಇದ್ರ ಜೊತೆ ಬಂದು ನೋಡಿ, ಬಿಂದಿಗಳಲ್ಲಿ ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ. ಇಲ್ಲಿ ಬಂದು ವ್ಯಾಪಾರ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.